ಅಲ್ಲ, ಈಗ ಪ್ರಾಬ್ಲಮ್ ಏನಂತಂದ್ರೆ ಮೊದಲಿದ್ದು ಅವರು ಸಾಕಷ್ಟು ಅವ್ರ ಮುಖ್ಯಮಂತ್ರಿಗಳು ನಮ್ಮ ಪಾರ್ಟಿ ಬಗ್ಗೆನೂ ಸಾಕಷ್ಟು ಮಾತಾಡ್ಯಾರ. ಎರಡನೇದ್ದು, ಅವ್ರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ. ಅವ್ರ ಬಡದಾಟದಿಂದ ರಾಜ್ಯದ ಆಡಳಿತದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಇವ್ರ ಮನೆ ಕೆಲಸದಲ್ಲಿ ನಮ್ಮ ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತಾರೆ, ಇವ್ರ ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂತಂದ್ರೆ ನೀವು ಮಾತಾಡಿರಿ, ನಮ್ಮ ಪಾರ್ಟಿ ಬಗ್ಗೆ ಮಾತಾಡಿರಲ್ಲ. ಮತ್ತು ನಿನ್ನೆ ಸಂತೋಷ್ ಲಾಡ್ ಅವರು ಸ್ವಾಮಿತ್ವದ ಬಗ್ಗೆ ಮಾತಾಡ್ಯಾರ. ಕಾಂಗ್ರೆಸ್ ಪಾರ್ಟಿದ್ದು ಯಾವ ರೀತಿಯಾದಂಥ ಚಿಲ್ಲರೆ ರಾಜಕಾರಣ ಅಂತ ಅನ್ನೋದು, ಸ್ವಾಮಿತ್ವ ಭಾರತ ಸರ್ಕಾರದ ಯೋಜನೆ. ಇದನ್ನ ಶುರು ಮಾಡಿದ್ದೆ ನಾವು. ಮೋದಿ ಬರೋಕ್ಕಿಂತ ಮೊದಲು ಹಳ್ಳಿ ಒಳಗ ವಾಸ ಮಾಡುವಂಥ ಜನರ ಅವ್ರ ಮನೆ ಸುತ್ತಮುತ್ತಲ ಇರುವಂಥ ಹಿತ್ತಲ ಅಥವಾ ಮುಂಭಾಗದಲ್ಲಿರುವಂಥ ಆವರಣ, ಇವು ಯಾವುದು ಇದು ಲಕ್ಷ್ಯ ಇರಲಿಲ್ಲ ಕಾಂಗ್ರೆಸ್ ಪಾರ್ಟಿಗೆ. 60 ವರ್ಷಗಟ್ಟಲೆ ಆಡಳಿತ ಮಾಡಿದ್ದಾರೆ. ಸ್ವಾಮಿತ್ವ ಯೋಜನೆಯನ್ನು ಸ್ವನಿಧಿ, ಸ್ವಾಮಿತ್ವ ಈ ಥರ ಏನೋ ಸ್ವನಿಧಿ ಅಂತಂದ್ರೆ ರಸ್ತೆ ಬದಿ ವ್ಯಾಪಾರ ಮಾಡುವಂಥವ್ರು, ಸ್ವಾಮಿತ್ವ ಅಂತಂದ್ರೆ ಹಳ್ಳಿಗಳಲ್ಲಿ ಅವರ ಆಸ್ತಿ ಹೊರತುಪಡಿಸಿ, ಹೊಲಗಳನ್ನು ಹೊರತುಪಡಿಸಿ ಅವ್ರದ್ದೇನು ಜಾಗ ಇದೆ ಅದಕ್ಕೆ ಒಂದು ರಿಕಗ್ನಿಷನ್ ಕೊಡುವಂಥದ್ದು ಸರ್ವೆ ಮಾಡಿ. ಇದಾಗಿದ್ದೇ ಮೋದಿ ಕಾಲದಾಗ. ಆದರೆ ಎಂಥ ಅಸಹಜವನ್ನೇ ಹೋತೆ ಅಂತಂದ್ರೆ ಮೋದಿ ಹೆಸರು ಹೇಳೋದಿಲ್ಲ, ಅದ್ರಾಗ ಅವ್ರು ಫೋಟೋನೂ ಹಾಕೋದಿಲ್ಲ, ನಮಗೆ ಯಾರಿಗೆ ತಿಳಿಸೋದೂ ಇಲ್ಲ. ಅಧಿಕಾರಿಗಳು ಸಹಿತ ಯಾವ ರೀತಿ ವರ್ತಿಸ್ತಾರ ಅನ್ನುವಂಥದ್ದು ಇದರಿಂದ ಅರ್ಥ ಆಗುತ್ತೆ. ನೋಡ್ರಿ, ಅಲ್ಲೇ ಕೇಜ್ರಿವಾಲ್ ಅವ್ರಿಗೆ ಮಾತಾಡ್ಲಿಕ್ಕೆ ಕೊಟ್ಟಿಲ್ಲ. ಮತ್ತು ಮಹಾತ್ಮ ಗಾಂಧಿಯವರು ಏನು ಹೇಳಿದ್ರಲ್ಲ, ಇದು ಈ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡ್ಬೇಕಂತ ಹೇಳಿ, ಕಾಂಗ್ರೆಸ್ ಪಾರ್ಟಿ ವಿಸರ್ಜನೆ ಮಾಡ್ರಿ ಅಂತ ಹೇಳಿದ್ರು. ಆ ಒರಿಜಿನಲ್ ಕಾಂಗ್ರೆಸ್ ಅವರು ಹೇಳಿದಂಥ ಕಾಂಗ್ರೆಸ್ ಪಾರ್ಟಿನ ಇವತ್ತು ಅಸ್ತಿತ್ವದಾಗಿಲ್ಲ. ಯಾಕಂದ್ರೆ ಈ ಕಾಂಗ್ರೆಸ್ ಪಾರ್ಟಿ AIZ ತನಕ ಎಲ್ಲ ಮುಗಿದೋಗಿದ್ದಿದ್ರು ಕತೆ. ಇವರು ಒರಿಜಿನಲ್ ಕಾಂಗ್ರೆಸ್ ಅಲ್ಲಿ, ಇವರು ಡೂಪ್ಲಿಕೇಟ್ ಕಾಂಗ್ರೆಸ್. ಇವರು ನಕಲಿ ಕಾಂಗ್ರೆಸ್ಸಿನ ನಕಲಿ ಗಾಂಧಿಗಳ ನೇತೃತ್ವದಲ್ಲಿ ನಡೀತಾ ಇರುವಂಥ ಒಂದು ಅಲ್ಲ. ಈಗ ಪ್ರಾಬ್ಲಮ್ ಏನಂತಂದ್ರೆ ಮೊದಲಿದ್ದು ಅವರು ಸಾಕಷ್ಟು ಅವ್ರ ಮುಖ್ಯಮಂತ್ರಿಗಳು ನಮ್ಮ ಪಾರ್ಟಿ ಬಗ್ಗೆನೂ ಸಾಕಷ್ಟು ಮಾತಾಡ್ಯಾರ. ಎರಡನೇದ್ದು, ಅವರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ. ಅವ್ರ ಬಡದಾಟದಿಂದ ರಾಜ್ಯದ ಆಡಳಿತದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಇವ್ರ ಮನೆ ಕೆಲಸದಲ್ಲಿ ನಮ್ಮ ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತಾರೆ, ಇವ್ರ ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂತಂದ್ರೆ ನೀವು ಮಾತಾಡಿರಿ, ನಮ್ಮ ಪಾರ್ಟಿ ಬಗ್ಗೆ ಮಾತಾಡಿರಲ್ಲ. ಮತ್ತು ನಿನ್ನೆ ಸಂತೋಷ್ ಲಾಡ್ ಅವರು ಸ್ವಾಮಿತ್ವದ ಬಗ್ಗೆ ಮಾತಾಡ್ಯಾರ. ಕಾಂಗ್ರೆಸ್ ಪಾರ್ಟಿದ್ದು ಯಾವ ರೀತಿಯಾದಂಥ ಚಿಲ್ಲರೆ ರಾಜಕಾರಣ ಅಂತ ಅನ್ನೋದು, ಸ್ವಾಮಿತ್ವ ಭಾರತ ಸರ್ಕಾರದ ಯೋಜನೆ. ಇದನ್ನ ಶುರು ಮಾಡಿದ್ದೆ ನಾವು. ಮೋದಿ ಬರೋಕ್ಕಿಂತ ಮೊದಲು ಹಳ್ಳಿ ಒಳಗ ವಾಸ ಮಾಡುವಂಥ ಜನರ ಅವ್ರ ಮನೆ ಸುತ್ತಮುತ್ತಲ ಇರುವಂಥ ಹಿತ್ತಲ ಅಥವಾ ಮುಂಭಾಗದಲ್ಲಿರುವಂಥ ಆವರಣ, ಇವು ಯಾವುದು ಇದು ಲಕ್ಷ್ಯ ಇರಲಿಲ್ಲ ಕಾಂಗ್ರೆಸ್ ಪಾರ್ಟಿಗೆ. 60 ವರ್ಷಗಟ್ಟಲೆ ಆಡಳಿತ ಮಾಡಿದ್ದಾರೆ. ಸ್ವಾಮಿತ್ವ ಯೋಜನೆಯನ್ನು ಸ್ವನಿಧಿ, ಸ್ವಾಮಿತ್ವ ಈ ಥರ ಏನೋ ಸ್ವನಿಧಿ ಅಂತಂದ್ರೆ ರಸ್ತೆ ಬದಿ ವ್ಯಾಪಾರ ಮಾಡುವಂಥವ್ರು, ಸ್ವಾಮಿತ್ವ ಅಂತಂದ್ರೆ ಹಳ್ಳಿಗಳಲ್ಲಿ ಅವರ ಆಸ್ತಿ ಹೊರತುಪಡಿಸಿ, ಹೊಲಗಳನ್ನು ಹೊರತುಪಡಿಸಿ ಅವ್ರದ್ದೇನು ಜಾಗ ಇದೆ ಅದಕ್ಕೆ ಒಂದು ರಿಕಗ್ನಿಷನ್ ಕೊಡುವಂಥದ್ದು ಸರ್ವೆ ಮಾಡಿ. ಇದಾಗಿದ್ದೇ ಮೋದಿ ಕಾಲದಾಗ. ಆದರೆ ಎಂಥ ಅಸಹಜವನ್ನೇ ಹೋತೆ ಅಂತಂದ್ರೆ ಮೋದಿ ಹೆಸರು ಹೇಳೋದಿಲ್ಲ, ಅದ್ರಾಗ ಅವ್ರು ಫೋಟೋನೂ ಹಾಕೋದಿಲ್ಲ, ನಮಗೆ ಯಾರಿಗೆ ತಿಳಿಸೋದೂ ಇಲ್ಲ. ಅಧಿಕಾರಿಗಳು ಸಹಿತ ಯಾವ ರೀತಿ ವರ್ತಿಸ್ತಾರ ಅನ್ನುವಂಥದ್ದು ಇದರಿಂದ ಅರ್ಥ ಆಗುತ್ತೆ. ನೋಡ್ರಿ, ಅಲ್ಲೇ ಕೇಜ್ರಿವಾಲ್ ಅವ್ರಿಗೆ ಮಾತಾಡ್ಲಿಕ್ಕೆ ಕೊಟ್ಟಿಲ್ಲ. ಮತ್ತು ಮಹಾತ್ಮ ಗಾಂಧಿಯವರು ಏನು ಹೇಳಿದ್ರಲ್ಲ, ಇದು ಈ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡ್ಬೇಕಂತ ಹೇಳಿ, ಕಾಂಗ್ರೆಸ್ ಪಾರ್ಟಿ ವಿಸರ್ಜನೆ ಮಾಡ್ರಿ ಅಂತ ಹೇಳಿದ್ರು. ಆ ಒರಿಜಿನಲ್ ಕಾಂಗ್ರೆಸ್ ಅವರು ಹೇಳಿದಂಥ ಕಾಂಗ್ರೆಸ್ ಪಾರ್ಟಿನ ಇವತ್ತು ಅಸ್ತಿತ್ವದಾಗಿಲ್ಲ. ಯಾಕಂದ್ರೆ ಈ ಕಾಂಗ್ರೆಸ್ ಪಾರ್ಟಿ AIZ ತನಕ ಎಲ್ಲ ಮುಗಿದೋಗಿದ್ದಿದ್ರು ಕತೆ. ಇವರು ಒರಿಜಿನಲ್ ಕಾಂಗ್ರೆಸ್ ಅಲ್ಲಿ, ಇವರು ಡೂಪ್ಲಿಕೇಟ್ ಕಾಂಗ್ರೆಸ್. ಇವರು ನಕಲಿ ಕಾಂಗ್ರೆಸ್ಸಿನ ನಕಲಿ ಗಾಂಧಿಗಳ ನೇತೃತ್ವದಲ್ಲಿ ನಡೀತಾ ಇರುವಂಥ ಒಂದು ಸಮಾವೇಶ ಇದೆ. ಅದಕ್ಕೆ ಸರ್ಕಾರಿ ದುಡ್ಡನ್ನು ಪೋಲ್ ಮಾಡ್ತಾ ಇದ್ದಾರೆ. ನಮ್ಮ ಭಾಗದಾಗ ಒಂದು ಗಾದಿ ಮಾತದೆ, ಯಾರ್ದೋ ದುಡ್ಡು ಎಲ್ಲ ಮಂದಿ ಜಾತ್ರೆ ಅಂಥೇಳಿ. ಹಂಗೆ ಸರ್ಕಾರ ದುಡ್ಡಿನಾಗ ಒಂದು ಜಾತ್ರೆ ಮಾಡ್ಕೊಂಡು ಹೊಂಟಾರಷ್ಟ. ಈ ರಾಹುಲ್ ಗಾಂಧಿ, ಆನಂತರ
ಈಗಿದ್ದಂಥ ಕಾಂಗ್ರೆಸ್ನವರು ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇವ್ರದ್ದೆಲ್ಲ ಏನದ ರೀ ಇಡೀ ದೇಶದಾಗ ಅಸ್ತಿತ್ವದಾಗ ಇಲ್ಲ. ಮೊದಲಿದ್ದು 2-3 ರಾಜ್ಯದಾಗ ಅಲ್ಲಿ ಇಲ್ಲೂ ಟಕು ಮುಕ್ಕು ಅಂಥೇಳಿ ಜೀವ ಇಟ್ಕೊಂಡು ಟುಕು ಅಂಥೇಳಿ ಜೀವ ಅಂತವಲ್ಲ ಹಂಗೆ ಇಟ್ಕೊಂಡು ಕೂತಾರ. ಅದಕ್ಕೆ ಈ ಡುಪ್ಲಿಕೇಟ್ ಕಾಂಗ್ರೆಸ್ಸಿಗೆ ನಕಲಿ ಗಾಂಧಿಗಳ ನೇತೃತ್ವ ಕೊಟ್ಟು ಮಾಡ್ತಾ ಇದ್ದಾರಲ್ಲ, ಇದು ಸರ್ಕಾರದ ದುಡ್ಡನ್ನು ಮೊದಲು ಒಂದು ಸರ್ತಿ ಮಾಡಿದರೆ ಅದು ದುರ್ದೈವದಿಂದ ಮನಮೋಹನ್ ಸಿಂಗ್ ಅವರ ದೇಹಾಂತ ಆಗಿ ಅದು ಪೋಸ್ಟ್ಪೋನ್ ಮಾಡಿದ್ದು. ಈಗ ಮತ್ತೆ ಅಷ್ಟೇ ದುಡ್ಡು ಖರ್ಚು ಮಾಡ್ತಾ ಇದ್ದಾರಲ್ಲ. ಅಂದ್ರೆ ನಿನ್ನೆ ಇವತ್ತು ಒಂದು ಪತ್ರಿಕೆಯಲ್ಲಿಯೂ ಒಂದು ಇದು ಬಂದಿದೆ, ನಿನ್ನೆ ಬಂದಿತ್ತು ನೋಡ್ರಿ, ಯಾವುದೋ ಒಂದು ದುಡ್ಡ ಇಲ್ಲದ ಕಾರಣಕ್ಕಾಗಿ ಅನೇಕ ಸಂಗತಿಗಳು ಹಾಲ್ಟ್ ಆಗ್ಯಾವ ಅಂಥೇಳಿ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇಟ್ಕೊಂಡು ಈ ರೀತಿ ಹಣ ಪೋಲ್ ಮಾಡ್ತಾ ಇದ್ದಾರೆ ಸರ್ಕಾರದ್ದು. ಹೀಗಾಗಿ ನೀವೇನೋ ಮಾಡಿದ್ರು ಸತ್ಯ. ನೀನು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅವ್ರು, ಇಡಿ ಅವರೊಂದು ಸಾಮಾನ್ಯ ಹೇಳಿಕೆ ಕೊಟ್ಟರು. ಸಾಮಾನ್ಯ ಹೇಳಿಕೆ ಏನು, ನಾವು ಇಷ್ಟನ್ನು ಮುಟ್ಟುಗಳು ಹಾಕಿವಿ, ಎಲ್ಲ ಕಡೆ ಕೊಡ್ತಾರೆ. ಅವ್ರ ಪಕ್ಷ ಬಲಗೊಳ್ತಾ ಇದೆ ಅಂತ ಅದಕ್ಕೆ ಕೊಡ್ತಾರೆ. ಚೈಲ್ಡಿಶ್ ಜನ ಆಗ್ಯಾರ. ಒಟ್ಟು ಕಾಂಗ್ರೆಸ್ ಪಾರ್ಟಿ ಒಳಗೆ ಗಂಭೀರತೆ ಇರೋ ಜನನೇ ಇಲ್ಲಿಗ.